ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ 30 ಹಾಗೆ 31ನೇ ಕಂತಿನ ಹಣದ ಅಪ್ಡೇಟನ್ನು ಮಾಡ್ತಾ ಇದ್ದೀನಿ. 30ನೇ ಕಂತಿನ ಹಣ ಯಾರೆಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀರಾ ಅವರಿಗೆ ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಷ್ಟೇ ಅಲ್ಲ, ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣಕ್ಕೆ ಕಾಯ್ತಾ ಇರುವಂಥ ಫಲಾನುಭವಿಗಳಿಗೂ ಕೂಡ ಗುಡ್ ನ್ಯೂಸ್ ಇದೆ. ಅತಿ ಶೀಘ್ರದಲ್ಲಿ ಪಿಂಚಣಿ ಹಣನೂ ಕೂಡ ಬಿಡುಗಡೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ನಿನ್ನೆ ಮೊನ್ನೆ ಸಖತ್ತು ಸುದ್ದಿ ಆಯಿತು, ಸಖತ್ತು ವೈರಲ್ ಆಯಿತು. ಗೃಹಲಕ್ಷ್ಮಿ ಯೋಜನಾ ಹಣ ಇನ್ನು ಮುಂದೆ 2,000 ರೂಪಾಯಿ ಅಲ್ಲ 5,000 ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಡಿ ಕೆ ಶಿವಕುಮಾರ್ ಸರ್ CM ಆಗಿ ಪ್ರಮಾಣ ವಚನನ ಸ್ವೀಕಾರ ಮಾಡಿದ್ರು. ಆ ಟೈಮಲ್ಲಿ ಅನೌನ್ಸ್ ಮಾಡ್ತಾರಂತೆ ಇನ್ನು ಮುಂದೆ 2,000 ಕೊಡಲ್ಲ 5,000 ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಸುದ್ದಿನ ಹಬ್ಸಿದ್ರು. ಹಾಗಾದರೆ ನಿನ್ನೆ ನಿಜವಾಗ್ಲೂ ಅವರು ಹೇಳಿದ್ರ ಕೊಡ್ತಾರಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇಷ್ಟು ದಿನ ಏನು ಮಹಿಳೆಯರು ಮಾತ್ರ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಿದ್ರಲ್ಲ, ಸೊ ಇಲ್ಲಿ ಗಂಡಸರಿಗೂ ಕೂಡ ಅಂದರೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಸರ್ ನಿನ್ನೆನೇ ಆ ಘೋಷಣೆನ ಮಾಡಿದ್ದಾರೆ. ಬಟ್ ಆದರೆ ಎಲ್ರಿಗೂ ಕೂಡ ಅಲ್ಲ, ಯಾರಿಗೆಲ್ಲ ಸಿಗುತ್ತೆ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಯಾರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಲೈಕ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ. ಗೃಹಲಕ್ಷ್ಮಿ ಯೋಜನಾ 30 ಹಾಗೆ 31ನೇ ಕಂತಿನ ಹಣಕ್ಕೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಆ 30ನೇ ಕಂತಿನ ಹಣ ಆಲ್ಮೋಸ್ಟ್ ಒಂದು 80% ಜನರಿಗಂತೂ ಬಂದಿದೆ. ಇನ್ನು ಕೂಡ ಒಂದು 20% ಅಷ್ಟು ಜನರಿಗೆ ಬರೋದು ಬಾಕಿ ಇದೆ. ಎಷ್ಟೋ ಜನಕ್ಕೆ ಏನಾಗಿದೆ 29ನೇ ಕಂತಿನ ಹಣ ಬಂದಿರಲಿಲ್ಲ, ಅವರಿಗೆ 29 ಬಂತು, ಇನ್ನು 30ನೇ ಕಂತಿನ ಹಣ ಬಂದಿಲ್ಲ. ಸೊ ಇವಾಗ ನಿನ್ನೆ ಆಲ್ಮೋಸ್ಟ್ ಸಂಜೆ ಒಂದು 4-5 ಗಂಟೆಯಿಂದ 2ನೇ ಹಂತದಲ್ಲಿ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. 30ನೇ ಕಂತಿನ ಹಣ ಅಂದರೆ 31ನೇ ಕಂತಿನ ಹಣ ಅಲ್ಲ, 30ನೇ ಕಂತಿನ ಹಣ ನಿನ್ನೆಯಿಂದ ಮತ್ತೆ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. 2ನೇ ಹಂತದಲ್ಲಿ ಯಾರಿಗೆಲ್ಲ ಬಂದಿಲ್ಲ ಖಂಡಿತವಾಗ್ಲೂ ಒಂದು 2-3 ದಿನದಲ್ಲಿ ನಿಮಗೂ ಕೂಡ ಹಣ ಖಂಡಿತವಾಗ್ಲೂ ಬರುತ್ತೆ. ವೆಯ್ಟ್ ಮಾಡಿ. ತುಂಬ ಸ್ಪೀಡಾಗಿ ಏನು ಬರ್ತಾ ಇಲ್ಲ, ಬಟ್ ತುಂಬ ಸ್ಲೋ ಆಗಿ ಬರ್ತಾ ಇದೆ. ಬಟ್ 2ನೇ ಹಂತದಲ್ಲಿ ಬಿಡುಗಡೆ ಆಗಿದೆ. ಇನ್ನು ಸಾಕಷ್ಟು ಜಿಲ್ಲೆಗಳಲ್ಲಿ ತುಂಬ ಜನರಿಗೆ ಬರಬೇಕಾಗಿತ್ತು 30ನೇ ಕಂತಿನ ಹಣ. ಸೊ ಎಲ್ರಿಗೂ ಕೂಡ ಬರ್ತಾ ಇದೆ, ವೆಯ್ಟ್ ಮಾಡಿ. ಇನ್ನು 31ನೇ ಕಂತಿನ ಹಣ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ನೋಡೋದಾದರೆ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ. ಆಲ್ರೆಡಿ ಹಣ ರೆಡಿ ಇರೋದ್ರಿಂದ ಯಾವ ಕ್ಷಣದಲ್ಲಾದರೂ ಕೂಡ ಹಣ ಜಮಾ ಆಗ್ಬೋದು. ಈ 30ನೇ ಕಂತಿನ ಹಣದ ಜೊತೆಗೇ 30, 31 2 ಕಂತಿನ ಹಣನೂ ಕೂಡ ಒಟ್ಟಿಗೆ ಹಣಕಾಸು ಇಲಾಖೆಯಿಂದ ರಿಲೀಸ್ ಮಾಡಿರೋದ್ರಿಂದ ಸೊ ಇವಾಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ 31ನೇ ಕಂತಿನ ಹಣ ಕೂಡ ಇದೆ. ಯಾವ ಕ್ಷಣದಲ್ಲಾದರೂ ಕೂಡ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ಬೋದು. ಇನ್ ಕೇಸ್ ಇವತ್ತೇನಾದರೂ ಇಮಿಡಿಯೇಟಾಗಿ ಜಮಾ ಆಗೋಕ್ಕೆ ಪ್ರಾರಂಭ ಆಯಿತು ಇವತ್ತು ನಾಳೆ ಅಂತಂದರೆ ಖಂಡಿತವಾಗ್ಲೂ ತಕ್ಷಣವೇ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. 31 ಕೂಡ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಸದ್ಯದ ಮಟ್ಟಿಗಂತೂ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. ಕೆಲವೊಂದಿಷ್ಟು ಚಾನಲಲ್ಲಿ ನೋಡ್ತಾ ಇರ್ಬೋದು 32, 33ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ, 4,000 ಒಟ್ಟಿಗೆ ಹಾಕ್ತಾರಂತೆ ಈ ದಿನಾಂಕಕ್ಕೆ ಆ ದಿನಾಂಕಕ್ಕೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಫೇಕು. ಇನ್ನು 31ನೇ ಕಂತಿನ ಹಣನೇ ರಿಲೀಸ್ ಆಗಿಲ್ಲ. ಜೊತೆಗೆ ಎಷ್ಟೋ ಜನ 30ನೇ ಕಂತಿನ ಹಣನೂ ಕೂಡ ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಇವಾಗ ನೆಕ್ಸ್ಟ್ ಆದರೆ ಕೇವಲ ಒಂದು ಕಂತು ಮಾತ್ರನೇ 31ನೇ ಕಂತಿನ ಹಣ ಮಾತ್ರನೇ ಬಿಡುಗಡೆ ಆಗುವಂಥದ್ದು. ಆಯಿತು ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸದ್ಯದ ಮಟ್ಟಿಗೆ ಇಲ್ಲಿವರೆಗೂ ಕೂಡ ಇನ್ನು 31ನೇ ಕಂತಿನ ಹಣ ಯಾರಿಗೂ ಬಂದಿಲ್ಲ, ಬಿಡುಗಡೆನೂ ಕೂಡ ಆಗಿಲ್ಲ. ಅತಿ ಶೀಘ್ರದಲ್ಲಿ ಈ ವಾರ ಆಗಿರ್ಬೋದು ಅಥವಾ ಮುಂದಿನ ವಾರ ಆಗಿರ್ಬೋದು, ಒಂದು 15ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಅನಿಸುತ್ತೆ ಹಣ ರೆಡಿ ಇರೋದ್ರಿಂದ. ಸೊ ವೆಯ್ಟ್ ಮಾಡಿ ನೋಡೋಣ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ನಿನ್ನೆ ಮೊನ್ನೆ ತುಂಬಾ ಸುದ್ದಿ ಆಯಿತು. ಗೃಹಲಕ್ಷ್ಮಿ ಯೋಜನಾ ಹಣನ 2,000 ಕೊಡಲ್ಲಂತೆ, 5,000 ಕೊಡ್ತಾರಂತೆ. ಇವಾಗ ನಿನ್ನೆ ಡಿ ಕೆ ಶಿವಕುಮಾರ್ ಸರ್ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರಲ್ವಾ, ಸೊ ಆ ಟೈಮಲ್ಲಿ ಅನೌನ್ಸ್ ಮಾಡ್ತಾರಂತೆ. ಅಂದರೆ ಕೆಲವೊಂದು ಇವಾಗ ಪ್ರಮಾಣ ವಚನ ಸ್ವೀಕರಿಸುವಾಗ ಕೆಲವೊಂದು ನಾವೇನು ಅಭಿವೃದ್ಧಿ ಮಾಡ್ತೀವಿ, ಏನು ಕೊಡ್ತೀವಿ ಗೌರ್ಮೆಂಟ್ ಜನಗಳಿಗೆ ಅಂತ ಹೇಳ್ಬಿಟ್ಟು ಭಾಷಣದಲ್ಲಿ ತಿಳಿಸ್ತಾರೆ. ಸೊ ಆ ರೀತಿ ಅನೌನ್ಸ್ ಮಾಡ್ತಾರೆ, 5,000 ಕೊಡ್ತಾರಂತೆ. ಮತ್ತು ಕೆಲವೊಂದಿಷ್ಟು ನಾನು ರೀಲ್ಸ್ಗಳನ್ನು ಕೂಡ ನೋಡಿದೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ. ಅಲ್ಲಿ ತಿಳಿಸ್ತಾ ಇದ್ದಾರೆ CM ಆಗಿದ್ದಾರಲ್ಲ ಇವಾಗ ಡಿ ಕೆ ಶಿವಕುಮಾರ್ ಸರ್ ನಿನ್ನೆಯಿಂದ 3,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಪ್ಲಿಕೇಶನ್ಗಳು ನಿನ್ನೆಯಿಂದ ಪ್ರಾರಂಭ ಆಗಿದೆ. ನಿಮಗೆ ಉಚಿತವಾಗಿ 3,000 ಹಣ ಬೇಕು ಅಂದರೆ ಇಲ್ಲಿ ಲಿಂಕ್ ಮೇಲೆ ಹೋಗಿ ಅಪ್ಲಿಕೇಶನ್ಗಳನ್ನ ಹಾಕಿ ಅಂತ ಹೇಳ್ಬಿಟ್ಟು ಈ ರೀತಿ ಫೇಕ್ ಆಗೆಲ್ಲ ತಿಳಿಸ್ತಿದ್ದಾರೆ. ಸೊ ಆ ರೀತಿ ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಇನ್ ಕೇಸ್ ನೀವೇನಾದರೂ ಆ ರೀತಿ ಏನಾದರೂ ಮುಟ್ಟಿ ಏನಾದರೂ ಆ ಅಪ್ಲಿಕೇಶನ್ ಹಾಕೋದಕ್ಕೆ ಟ್ರೈ ಮಾಡಿದರೆ ನಿಮ್ಮ ಅಕೌಂಟ್ಗಳನ್ನ ಖಾಲಿ ಮಾಡೋ ಚಾನ್ಸಸ್ ಇರುತ್ತೆ, ನಿಮ್ಮ ಫೋನ್ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆ ರೀತಿ ಯಾರೂ ಮಾಡೋದಕ್ಕೆ ಹೋಗ್ಬೇಡಿ. ಸರ್ಕಾರದಿಂದನೂ ಕೂಡ ಅನೌನ್ಸ್ ಆಗಿಲ್ಲ, ಡಿ ಕೆ ಶಿವಕುಮಾರ್ ಸರ್ ಕೂಡ ಅನೌನ್ಸ್ ಮಾಡಿಲ್ಲ ನಾನು ಫ್ರೀಯಾಗಿ ಮಹಿಳೆಯರಿಗೆ 3,000 ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಫ್ರೀಯಾಗಿ ದುಡ್ಡು ಕೊಡೋದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟು ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನಾ ಹಣ ಮಾತ್ರನೇ ಕೊಡ್ತಾ ಇರುವಂಥದ್ದು, ಅದು 2,000, 5,000 ಕೂಡ ಕೊಡೋದಿಲ್ಲ. ಸುಮ್ಮನೆ ಜನಗಳು ಬೇಕು ಅಂತ ಈ ರೀತಿ ಸುಳ್ಳು ಸುದ್ದಿಗಳನ್ನ, ಫೇಕ್ ನ್ಯೂಸ್ಗಳನ್ನ ಹಬ್ಸುವಂಥದ್ದು. ಸೊ ಅದಕ್ಕೆ ಯಾರೂ ಕಿವಿ ಕೊಡೋದಕ್ಕೆ ಹೋಗ್ಬೇಡಿ, ತಲೆ ಕೆಡಿಸ್ಕೊಳ್ಳೋದಕ್ಕೂ ಹೋಗಬೇಡಿ. ಸಾಕಷ್ಟು ರೀಲ್ಸ್ಗಳನ್ನ ನಾನು ನೋಡಿದೆ, 3,000 ಕೊಡ್ತಾರಂತೆ ಉಚಿತವಾಗಿ, ಅರ್ಜಿನ ಸಲ್ಲಿಸಿ, ಈಗಲೇ ಅರ್ಜಿ ಸಲ್ಲಿಸಿ ಅಂತ ಹೇಳ್ಬಿಟ್ಟು.
ಖಂಡಿತವಾಗ್ಲೂ ಅದು 100ಗೆ 200% ಫೇಕ್ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಅನೌನ್ಸ್ ಆಗಿಲ್ಲ. ಜೊತೆಗೆ 5,000 ಕೂಡ ಕೊಡೋದಿಲ್ಲ. ಕೊಡೋದು 2,000 ಮಾತ್ರನೇ. ಅಷ್ಟು ಮಾತ್ರ ಕೊಡ್ತಾರೆ. ಇನ್ನು 5,000 ಕೊಡ್ತಾರೆ. ಅಪ್ಲಿಕೇಶನ್ ನೀವು ಮತ್ತೆ ಹಾಕಬೇಕಾಗುತ್ತೆ, ಅಲ್ಲಿ ಹೋಗಬೇಕಾಗುತ್ತೆ, ಇಲ್ಲಿ ಹೋಗಬೇಕಾಗುತ್ತೆ ಅಂತಂದರೆ ಖಂಡಿತವಾಗ್ಲೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಕೊಡೋ 2,000ಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ. ಇನ್ನು 5,000 ಕೊಡ್ತಾರೆ ಅಂತಂದರೆ ಅದು ನಂಬುವಂಥ ಮಾತೇ ಅಲ್ಲ. ನಿನ್ನೆ ಅನೌನ್ಸು ಕೂಡ ಆಗಿಲ್ಲ. ಅದು ಫೇಕು, ಬೇಕಂತ ಸುಳ್ಳು ಸುದ್ದಿಗಳನ್ನ ಈ ರೀತಿಯಾಗಿ ಹಬ್ಸಿರುವಂಥದ್ದು. ಸೊ ಇವಾಗ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನಿಸುತ್ತೆ. ಇನ್ನು ನೆಕ್ಸ್ಟು ಪಿಂಚಣಿ ಹಣದ ಬಗ್ಗೆ ನೋಡೋದಾದರೆ ತುಂಬಾ ಜನ ವೆಯ್ಟ್ ಮಾಡ್ತಾಯಿದ್ರು ಪಿಂಚಣಿ ಹಣಕ್ಕೋಸ್ಕರ. ವಯಸ್ಸಾದಂಥವ್ರು ಇರ್ಬೋದು, ವಿಧವಾ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು, ಅಂಗವಿಕಲ ವೇತನ ಆಗಿರ್ಬೋದು, ಎಲ್ಲರೂ ಕೂಡ ತುಂಬಾ ವೆಯ್ಟ್ ಮಾಡ್ತಾಯಿದ್ರು ಪಿಂಚಣಿ ಹಣನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಫೈನಲಿ ಮೇ ತಿಂಗಳದ್ದು ಕೂಡ ಪಿಂಚಣಿ ಹಣ ಬಿಡುಗಡೆ ಆಗಿದೆ. ಬಟ್ ಹೆಚ್ಚು ಜನರಿಗೆ ಬರ್ತಾ ಇಲ್ಲ. ಇನ್ನು ತುಂಬ ಜನರಿಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬರಬೇಕು. ಅದು ಕೂಡ ಈ ಕಳೆದ ಒಂದು 2-3 ದಿನದಿಂದ ಆಲ್ಮೋಸ್ಟ್ ಒಂದು 50-60% ಜನರಿಗೆ ಮಾತ್ರನೇ ಬಂದಿತ್ತು. ಇನ್ನೂ ಕೂಡ ಒಂದು 50-60% ಜನರಿಗೆ ಬರೋದು ಬಾಕಿ ಇತ್ತು. ಸೊ ಇವಾಗ ಮೇ ತಿಂಗಳದ್ದು ಕೂಡ ರಿಲೀಸ್ ಆಗಿದೆ, ಬರ್ತಾ ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಸರ್ಕಾರದ ಪ್ಲ್ಯಾನ್ ಏನಿದೆ ಅಂದರೆ ಅದು ಪರಿಷ್ಕರಣೆನ ನಡೆಸ್ತಾ ಇದ್ದಾರೆ. ಹೇಳಿದಾಗೆ ಎಷ್ಟೋ ಜನ ಸತ್ತವ್ರ ಅಕೌಂಟಿಗೆಲ್ಲ ಹಣ ಹೋಗ್ತಾ ಇದೆ. ಮತ್ತು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ, ಆಧಾರ್ ಕಾರ್ಡ್ಗಳನ್ನೇ ತಿದ್ದುಪಡಿ ಮಾಡಿಸಿ ವಯಸ್ಸಾಗಿಲ್ಲ ಅಂದ್ರೂ ವಯಸ್ಸಾಗಿದೆ ಅನ್ನೋ ಥರ 60 ವರ್ಷ ಆಗಿದೆ ನಮಗೆ ಅಂತೆಲ್ಲ ಆ ರೀತಿ ಫೇಕ್ ಆಗಿಲ್ಲ ಮಾಡಿಸಿದ್ರಲ್ಲ. ಸೊ ಅವ್ರದ್ದೆಲ್ಲರದ್ದು ಕೂಡ ಪರಿಷ್ಕರಣೆ ನಡೀತಾ ಇದೆ, ವೆರಿಫಿಕೇಷನ್ ನಡೀತಾ ಇದೆ. ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಹಂತವಾಗಿ ಹಣನ ಹಾಕ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಲೇಟ್ ಆಗ್ತಾ ಇದೆ ಅಂತೆ. ಅಷ್ಟೇ. ಅದು ಬಿಟ್ಟರೆ ಸರ್ಕಾರದ ಬಳಿ ದುಡ್ಡಿಲ್ಲ, ಅದಕ್ಕೆ ಕೊಡ್ತಾ ಇಲ್ಲ, ಆ ರೀತಿ ಏನೂ ಇಲ್ಲ. ಸೊ ವೆರಿಫಿಕೇಷನ್ ನಡೀತಾ ಇರೋದ್ರಿಂದ ಅದೆಲ್ಲ ಕಂಪ್ಲೀಟ್ ಆಗಿಬಿಟ್ರೆ ಸರ್ಕಾರಕ್ಕೂ ಕೂಡ ಎಷ್ಟೋ ಹೊರೆ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಸೊ ಇವಾಗ ಏಪ್ರಿಲ್ದು ಕೂಡ ಬಿಡುಗಡೆ ಆಗಿದೆ, ಮೇದು ಕೂಡ ಬಿಡುಗಡೆ ಆಗಿದೆ. ಇದರಲ್ಲಿ ಎಷ್ಟೋ ಜನರದ್ದು ಕ್ಯಾನ್ಸಲ್ ಕೂಡ ಆಗಿರುತ್ತೆ. ಪ್ರತಿದಿನವೂ ಕೂಡ ಬರ್ತಾ ಇದೆ. ಸ್ವಲ್ಪ ಜನಕ್ಕೆ ಬರ್ತಾ ಇದೆ. ಅಲ್ಲಿಗೆ ಇನ್ನು ಜೂನ್ ತಿಂಗಳದ್ದು ಮಾತ್ರನೇ ಪಿಂಚಣಿ ಹಣ ಪೆಂಡಿಂಗ್ ಉಳ್ಕೊಂಡಿರುವಂಥದ್ದು. ಅದನ್ನೆಲ್ಲ ಬೇಗ ಹಾಕಿದರೆ ಮೇ ಬಿ ಜೂನ್ದು ಕೂಡ ಈ ಮಂತ್ ಮುಗಿಯೋದ್ರಷ್ಟರಲ್ಲಿ ಖಂಡಿತವಾಗ್ಲೂ ಹಾಕ್ತಾರೆ. ಇವಾಗ ಒಂದು ರೀತಿ ಖುಷಿಯಾಗಿರುತ್ತೆ ಪಿಂಚಣಿ ಪಡಿತಾ ಇರುವಂಥವರಿಗೆ. ಯಾರು ಫೇಕ್ ಮಾಡಿಲ್ಲ ಅನ್ನೋರಿಗೆ ಖಂಡಿತವಾಗ್ಲೂ ಬರುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಬಿಡುಗಡೆ ಆಗಿರೋದಂತೂ ನಿಜಾನೇ. ತುಂಬಾ ಟೈಮ್ ತೊಗೊಳುತ್ತೆ. ಈಗ ಬರ್ತಾ ಇರುವಂಥ ಸ್ಲೋ ಪ್ರೊಸೆಸ್ನ ನೋಡಿದರೆ ಎಲ್ರಿಗೂ ಬರೋ ಅಷ್ಟರಲ್ಲಿ ತುಂಬ ಟೈಮ್ ತೊಗೊಳುತ್ತೆ. ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಏನು ಕಳೆದ ವರ್ಷದ 2 ಕಂತುಗಳು ಬಾಕಿ ಇದೆಯಲ್ಲ, ಸೊ ಅದನ್ನು ಕೊಡೋವರೆಗೂ ಕೂಡ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಮಹೇಶ್ ತೆಂಗಿನಕಾಯಿ ಹಾಗೆ ಆರೋಷಕ್ ಇಬ್ಬರೂ ಕೂಡ ತಿಳಿಸಿದ್ದಾರೆ. ಅದನ್ನು ಆದಷ್ಟು ಬೇಗ ನಾವು ಹಾಕಿಸ್ತೀವಿ. ನಾವು ಆಲ್ರೆಡಿ ತುಂಬಾ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ಬಟ್ ಆಗ್ತಾ ಇಲ್ಲ. ನಾವು ಕೊಡೋವರೆಗೂ ಬಿಡೋಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅದನ್ನು ಕೂಡ ಕೊಡುವಂಥ ಚಾನ್ಸಸ್ ಇದೆ. ವೆಯ್ಟ್ ಮಾಡಿ ನೋಡೋಣ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.